ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದು ಹೇಳ್ಕೊಡ್ತೀನಿ. ಆದ್ರೂ ಅಕ್ಕ, ಪ್ರಸಾದ ಅದ್ರ ಬಗ್ಗೆ ನೀ ಚಿಂತೆ ಮಾಡ್ಬೇಡ. ಹೋಗು ಅಕ್ಕ. ಹೋಗು ರಾಜಿ. ಹುಷಾರು ಚಿಕ್ಕಮ್ಮ, ಹುಷಾರು. ಬಾ ರಾಜಿ, ಹುಷಾರು. ಅಯ್ಯೋ, ಇದೇನಮ್ಮ ಇನ್ನೂ ಇಲ್ಲೇ ನಿಂತಿದೀಯಾ? ಬೇಗ ಹೋಗಿ ಸ್ನಾನ ಮಾಡ್ಕೊಂಬಾ, ಪ್ರಸಾದಕ್ಕೆ ಕೂರ್ಬೇಕು. ಅತ್ತೆ, ಅದು ನನಗ್ ಕೆಲ್ಸ ಮಾಡಕ್ ಆಗಲ್ಲ ಅತ್ತೆ. ಅದು ಅತ್ತೆ, ಅಕ್ಕಿ ಮೂಟೆ ಸರ್ಸಕ್ ಹೋಗಿ ಬಲಗೈ ಉಳುಕ್ ಬಿಡ್ತು ಅತ್ತೆ. ಪೇನ್ ಕಿಲ್ಲರ್ ತಗೊಂಡ್ರು ಕಡಿಮೆ ಆಗ್ತಿಲ್ಲ ನೋಡಿ, ಕೈ ಎತ್ತಕ್ ಆಗ್ತಿಲ್ಲ ಅತ್ತೆ. ಸರಿಮ್ಮ, ನೀನ್ ಹೋಗಿ ರೆಸ್ಟ್ ಮಾಡು. ನಾಳೆ ಅಮ್ಮನವ್ರಿಗೆ ಹೇಗ್ ನೈವೇದ್ಯ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಸಾರಿ ಅತ್ತೆ. ಅಮ್ಮ, ಅವ್ರಿಗೇನು ಆಗಿಲ್ಲ, ಸುಮ್ನೆ ನಾಟಕ ಮಾಡ್ತಿದಾರಷ್ಟೇ. ಅವಳಿಗೆ ಹುಷಾರಿಲ್ಲ ಅಂದ್ರೆ ಸುಳ್ಳು ಯಾಕೋ ಹೇಳ್ತಾಳೆ? ಮೈಗಳ್ತನ ಅಂತಾರಲ್ಲ ಅದೇ. ಶ್ರವಣ, ಅವಳು ನಿನ್ನತ್ತಿಗೆ, ಸ್ವಲ್ಪ ಗೌರವ ಕೊಟ್ಟು ಮಾತಾಡು. ಸರಿ, ಈಗೇನ್ ಮಾಡೋದು ಹೇಳಮ್ಮ? ಹಾ, ಪದ್ಮಾವತಿಯವ್ರಿಗೊಂದು ಫೋನ್ ಮಾಡು. ಅಮ್ಮ, ನಾಟ್ ರೀಚೇಬಲ್ ಬರ್ತಾ ಇದೆ. ನಾಗಲಕ್ಷ್ಮಿ ಅವ್ರಿಗೆ ಫೋನ್ ಮಾಡಿ ನೋಡು. ಹೇ, ಅಮ್ಮ ಫೋನ್ ತೆಗಿತಿಲ್ಲ. ಆ ದೊಡ್ಡೇಗೌಡ್ರ ಹೆಂಡತಿಗೂ ಫೋನ್ ಮಾಡಿ ನೋಡು. ಅಮ್ಮ, ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ಯಾರು ಎತ್ತುತ್ತಾರೆ? ಛೇ, ಅಮ್ಮ, ನಾನು ಗೊತ್ತಿದ್ದು ತಪ್ಪು ಮಾಡಕ್ ಹೊರಟಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಮ್ಮ. ಎಷ್ಟು ವರ್ಷ ಆದ್ಮೇಲೆ ನಿನಗೆ ಪೂಜೆ ನಡೀತಿದೆ. ನಮ್ಮಿಂದ ಏನು ವಿಘ್ನ ಆಗದೆ ಇರೋ ಹಾಗೆ ನೀನೇ ನೋಡ್ಕೋಬೇಕಮ್ಮ. ಅದಕ್ಕೆ ನೀನೇ ದಾರಿ ತೋರಿಸ್ಬೇಕು ತಾಯಿ. ತುಂಬಾ ನೋವಿದ್ಯಾ ರಾಜಿ? ಇಲ್ಲ ರೀ, ನಾನೇ ಹೋಗಿ ಪ್ರಸಾದ ನೈವೇದ್ಯಕ್ಕೆ ತಯಾರು ಮಾಡ್ಕೊಟ್ಬಿಟ್ ಬರ್ಲಾ? ಬೇಡ ರಾಜಿ, ಅಲ್ಲಿ ಅತ್ತಿಗೆ ಇದ್ದಾರೆ, ರಾಗಿಣಿ ಇದ್ದಾಳೆ, ಅವರೆಲ್ಲ ನೋಡ್ಕೋತಾರೆ. ನೀನ್ ಸ್ವಲ್ಪ ಸುಧಾರಿಸ್ಕೋ. ಅಲ್ಲ, ನನ್ನಿಂದ ನಿಮ್ಗೆಲ್ಲ ಎಷ್ಟು ತೊಂದರೆ ಅಲ್ವಾ? ಅದೇ, ಇದೆಲ್ಲ ಇವತ್ತೇ ಯಾಕಾಗ್ಬೇಕಿತ್ತು? ಅಲ್ಲಿ ಅಕ್ಕ ಒಬ್ರೇ ಇರ್ತಾರೆ. ಚಿಕ್ಕಮ್ಮ, ಅಮ್ಮ ಹೇಳಿದ್ರು ಈ ಹಣ್ಣು ತಿನ್ಬೇಕಂತೆ. ರಾಗಿಣಿ ಪ್ರಸಾದ ಮಾಡಕ್ ಬಂದ್ಲಾ? ಚಿಕ್ಕಮ್ಮ, ಅದಕ್ಕೆಲ್ಲ ಏನೋ ಬೇರೆ ವ್ಯವಸ್ಥೆ ಆಗಿದೆ, ಮೊದಲು ನೀವು ರೆಸ್ಟ್ ಮಾಡಿ. ರಾಗಿಣಿ, ರಾಗಿಣಿ. ಹಾತೆ, ಏನಾಯ್ತತ್ತೆ? ಇದೇನಮ್ಮ, ಇನ್ನೂ ಸ್ನಾನ ಮಾಡಿಲ್ವಾ? ಪೂಜೆಗೆ ಹೊತ್ತಾಯ್ತು. ಚಿಕ್ಕಮ್ಮ, ನಾನು ಆಗ್ಲೇ ಹೇಳಿಲ್ವ ನಿಮ್ಗೆ, ಅದಕ್ಕೆಲ್ಲ ಏನೋ ಬೇರೆ ವ್ಯವಸ್ಥೆ ಆಗಿದೆ ಅಂತ. ರಾಗಿಣಿ, ಆಗಾಗ ಬಂದು ರಾಜಿನ ಸ್ವಲ್ಪ ನೋಡ್ಕೋತಾ ಇರು. ಸರಿ ಮಾವ. ಶ್ರೀಕಾಂತ ಎಲ್ಲಿದ್ದಾನೆ? ಬರ್ತಿದಾರಂತೆ ಮಾವ. ಶ್ರವಣ, ಚಿಕ್ಕಪ್ಪ, ಹೋಮಕ್ಕೆ ತಯಾರು ಮಾಡಬೇಕು, ಬಾ. ಬನಶಂಕರಮ್ಮ ಯಾವುದೇ ತೊಂದರೆ ಇಲ್ಲದೆ ಕಾಪಾಡಿದ್ರೆ ಸಾಕು. ಬಾ. ಬನ್ನಿ ಚಿಕ್ಕಪ್ಪ. ಭಕ್ತಿ ಇರ್ಬೇಕಿತ್ತು. ಭಕ್ತಿ ಇರಲೇಬೇಕು. ಎಲ್ಲರೂ ಅವಳ ಚಕ್ಲಿನ ಅವಮಾನ ಮಾಡ್ತಿರ್ಬೇಕಾದ್ರೆ ಅವಳ ಮುಖ ಬಾಡೋಗೋದನ್ನ ನಾನು ನೋಡೋದು ಬೇಡವಾ?
ಇವತ್ತಿಲ್ಲಾಗೋ ಅವಾಂತರಕ್ಕೆ ನೀನೇ ಕಾರಣ ಆಗ್ತೀಯ, ನೋಡ್ತಾ ಇರು ಭಕ್ತಿ. ಅತ್ತೆ, ಕೆಳಗಡೆ ಇರ್ತೀನಿ, ಏನಾದರೂ ಬೇಕಿದ್ರೆ ಕರೀರಿ. ಊರವರೆಲ್ಲ ಸೇರಿ ನಿನ್ನ ಪೂಜೆ ನಡೆಸ್ತಾ ಇದ್ದಾರೆ. ಯಾವುದೇ ವಿಘ್ನ ಆಗದ ಹಾಗೆ ಅದನ್ನ ನೆರವೇರಿಸಿ ಕೊಡಮ್ಮ, ಕಾಪಾಡುತ್ತಾಯೇ. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ. ಎಷ್ಟೋ ವರ್ಷಗಳಾದ್ಮೇಲೆ ಪೂಜೆ ನಡೀತಾ ಇದೆ. ನಮ್ಮ ದೊಡ್ಡ ಶಾಸ್ತ್ರಿಗಳಿದ್ದಾಗ ಎಲ್ಲ ಪದ್ಧತಿ ಪ್ರಕಾರ ನಡೆಸ್ಕೊಡೋರು. ಅವ್ರು ಇಲ್ದೇ ನಡೀತಾ ಇರೋ ಮೊದಲನೇ ಪೂಜೆ ಇದು. ಏನು ಅಪಶಕನ ಇಲ್ದಾಗೆ ಆ ತಾಯಿ ಎಲ್ಲ ನಿರಾಳವಾಗಿ ನಡೆಸ್ಕೊಟ್ರು ಸಾಕು. ದೊಡ್ಡಗೌಡ್ರೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಮ್ಮ ದೊಡ್ಡ ಶಾಸ್ತ್ರಿಗಳು ಇಲ್ಲ ನಿಜ, ಆದರೆ ಅವ್ರ ಹೆಂಡತಿ ಶಾರದಮ್ಮ ಇದಾರಲ್ಲ, ಅವರು ಪದ್ಧತಿ ಪ್ರಕಾರ ಎಲ್ಲ ನಡೆಯೋದಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿರ್ತಾರೆ. ಅಮ್ಮನವ್ರಿಗೆ ನೈವೇದ್ಯ ಆಗೋವರೆಗೂ ಒಂದನಿ ನೀರು ಸಹಿತ ಮುಟ್ಟೋದಿಲ್ಲ ನಮ್ಮ ಶಾಸ್ತ್ರಿಗಳು ಕುಟುಂಬದವರು. ಹಾಗೆ ಪದ್ಧತಿ ಪ್ರಕಾರ ನಡ್ಸ್ಕೊಂಡ್ ಬರ್ತಾ ಇರೋದವರು. ಎಲ್ಲಾದರೂ ಅಪಶಕನ ಆಗೋದು ಉಂಟಾ ಅಲ್ವಾ ಶಾರದಮ್ಮನವರೇ? ಶ್ರವಣ ಶ್ರವಣ ಶ್ರವಣ, ಆ ಚಿಕ್ಕಪ್ಪ, ಬೇಗ ತಗೊಂಬಾರೋ. ಬಂದೆ ಚಿಕ್ಕಪ್ಪ. ಎಷ್ಟು ಸಲ ಹೇಳಿದ್ದೀನಿ ನಿಂಗೆ ಬೇಗ ಬೇಗ ತಗೊಂಬರ್ಬೇಕು ಅಂತ. ವಿದ್ಯೆ ಅಂತೂ ನೈವೇದ್ಯ ಕೂತಿದೆ, ಮಂತ್ರಾಭ್ಯಾಸನಾದರೂ ಮಾಡು ಅಂದೆ. 6ಕೇರಲ್ಲ 3 ಮಂದ ಬುದ್ಧಿ. ಚಿಕ್ಕಪ್ಪ, ಈಗ ವಿಷಯ ಎಲ್ಲ ಬೇಕಾ? ಸರಿ ಸರಿ, ಬೇಗ ಬೇಗ ಹೋಗಿ ಸಮಿದ ತಗೊಂಬಾ. ಸ್ವಲ್ಪ ನೋವಿದೆ ಅಷ್ಟೇ. ರಾಜೇಶ್ವರಿ, ಹಾ, ಏನಿದು ಕೈಗಿಷ್ಟೆಲ್ಲ ಬ್ಯಾಂಡೇಜು? ಎಣ್ಣೆ ಸಿಡಿತಂತೆ ಕಣೆ. ಅಲ್ಲ, ಸುಟ್ಕಾಯಿಕೆ ಯಾರಾದ್ರೂ ಬ್ಯಾಂಡೇಜ್ ಹಾಕ್ತಾರ? ಆ ಡಾಕ್ಟ್ರಿಗೆ ಕೆಲ್ಸನೇ ಬರಲ್ಲ ಅನ್ಸುತ್ತೆ. ಅಯ್ಯೋ ಇಲ್ಲ ಅಕ್ಕ, ಇವತ್ತು ಅಗ್ರಹಾರದಲ್ಲಿ ಪೂಜೆ ಇದೆಯಲ್ಲ, ಧೂಳ್ಗೀಳ್ ಬಿದ್ರೆ ಇನ್ಫೆಕ್ಷನ್ ಆಗ್ಬಿಡತ್ತೆ.